ನಮಸ್ಕಾರ ಎಲ್ಲರಿಗೂ, ಹೇಗಿದ್ದೀರಾ ಫ್ರೆಂಡ್ಸ್? ಐ ಥಿಂಕ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇನ್ನೂ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ, ಇವತ್ತು ಸೊ ಈಗ ರೆಡಿಯಾಗಿದ್ದಾಯಿತು. ನಾನು ಸ್ಯಾರಿ ಹಾಕ್ಕೊಂಡು ರೆಡಿಯಾಗಿದ್ದೀನಿ. ಇವತ್ತು ನನ್ನ ಫ್ರೆಂಡ್, ಹೊಸ ಫ್ರೆಂಡು, ಸೊ ನಿಜವಾಗ್ಲೂ ಇವರು ಹೊಸ ಫ್ರೆಂಡು ರಶ್ಮಿ ಅಂತ. ಅವ್ರ ಮನೇಲಿ ಫಂಕ್ಷನ್ ಇದೆ. ಅವ್ರ ಮಗಳದು ಹಾಫ್ ಸ್ಯಾರಿ ಫಂಕ್ಷನ್ ನಡೀತಾ ಇದೆ. ಸೊ ಹಾಗಾಗಿ ನಾನು ಇವಾಗ ರೆಡಿಯಾಗಿದ್ದೀನಿ. ತನುಜಾ, ಆಶಾ, ಸೊ ಎಲ್ಲರೂ ಅಲ್ಲಿ ಮೀಟ್ ಆಗ್ತೀವಿ, ಹೋಗೋಣ ಅಂತ ನಾನು ರೆಡಿಯಾಗಿದ್ದೀನಿ. ಇವಾಗ ಹೋಗ್ತಾ ಇದ್ದೀನಿ. ಯಾರು ಹೊಸ ಫ್ರೆಂಡು ಅಂತ ನಿಮಗೂ ಕೂಡ ತೋರಿಸ್ತೀನಿ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ಎಂಡರ್ಗೂ ನೋಡಿ. ನಾನು ಸ್ಯಾರಿ ಹಾಕ್ಕೊಂಡಿದ್ದೀನಿ. ಸೊ ಈ ಸ್ಯಾರಿನ ನೋಡಿದ್ದೀರಾ ಅಂತ ಅಂದ್ಕೊಳ್ತೀನಿ. ಸೊ ಲಾಸ್ಟು ಒಂದು ಮ್ಯಾರೇಜ್ ಫಂಕ್ಷನಿಗೆ ಹಾಕ್ಕೊಂಡಿದ್ದೆ. ಸೊ ಇದೇ ಸಾಕು ಅಂತ ಅನ್ನಿಸ್ತು. ಬನಾರಸಿ ಬ್ಲೂ, ಪರ್ಪಲ್ ಆ್ಯಂಡ್ ಬ್ಲೂ ಕಾಂಬಿನೇಷನು. ಸೊ ತೋರಿಸ್ತೀನಿ ನನ್ನ ಔಟ್ಫಿಟ್ಟು. ಇವಾಗ ಹೋಗೋಣ. ಸೊ ರೆಡಿಯಾಗಿದ್ದಾಯಿತು. ಆ್ಯಕ್ಚುಲಿ ತನುಜನು ಹೊರಟಿದ್ದಾಳೆ, ಬರ್ತಾ ಇದ್ದಾಳೆ. ಅವ್ರ ಜೊತೆ ನಾನು ಹೋಗ್ತಾ ಇದ್ದೀನಿ. ಸೊ ನಾನು ಒಬ್ಬಳೇ ಹೋಗ್ತಾ ಇದ್ದೀನಿ, ಮಕ್ಕಳೆಲ್ಲ ಸ್ಕೂಲು. ಓಕೆ, ಬನ್ನಿ ಹೋಗೋಣ. ನೆಕ್ಸ್ಟ್ ಇನ್ನು ಫಂಕ್ಷನ್ಗೆ ಹೋಗಿ, ಸೊ ಏನು ಫಂಕ್ಷನ್ನು ಅಂತ ಆವಾಗಲೇ ಹೇಳಿದ್ನಲ್ವ, ಹಾಫ್ ಸ್ಯಾರಿ ಫಂಕ್ಷನ್ನು. ಸೊ ಅಲ್ಲಿ ಈ ಸ್ಯಾರಿನ ಹಾಕೊಂಡಿದ್ದೀನಿ. ಸೊ ಇದು ಬನಾರಸಿ ಸ್ಯಾರಿ. ತುಂಬ ದಿನ ಆಗಿದೆ ತಗೊಂಡು. ಆಲ್ರೆಡಿ ಒಂದ್ಸತಿ ಹಾಕ್ಕೊಂಡಿದ್ದೀನಿ. ವಿಡಿಯೋದಲ್ಲಿ ಲಾಸ್ಟು ಮದುವೆ ಫಂಕ್ಷನಿಗೆ ಹಾಕ್ಕೊಂಡಿದ್ದೆ. ಇದು ನನ್ನ ಸ್ಯಾರಿ. ಸಿಂಪಲಾಗಿ ರೆಡಿಯಾಗಿದ್ದೀನಿ. ಸೊ ಒಂದು ಶಾರ್ಟ್ ನೆಕ್ಲೆಸ್ಸು, ನನ್ನ ಇಯರಿಂಗು, ಹೊಸ ಇಯರಿಂಗು ಹಾಕ್ಕೊಂಡು ಸೊ ರೆಡಿಯಾಗಿದ್ದೀನಿ. ಸಾಕು ಅಂತ ಅನಿಸುತ್ತೆ. ಸಿಂಪಲ್ ಫಂಕ್ಷನಿಗೆ ಸಿಂಪಲಾಗೆ ರೆಡಿ ಆಗೋಣ ಅಂತ. ಹೊಸ ಫ್ರೆಂಡು ರಶ್ಮಿ ನನಗೆ ಇವಾಗ ರೀಸೆಂಟಾಗಿ ಫ್ರೆಂಡ್ ಆಗಿರೋದು. ಸೊ ನನಗೂ ಇನ್ವೈಟ್ ಮಾಡಿದ್ದಾಳೆ, ಹಾಗಾಗಿ ಹೋಗೋಣ ಅಂತ ರೆಡಿಯಾಗಿದ್ದೀನಿ. ಸೊ ಇದು ನನ್ನ ಔಟ್ಫಿಟ್. ಮನೆಯಿಂದ ಹೊರಟು ಇವಾಗ ತನುಜವ್ರ ಕಾರಲ್ಲೇ ನಾವು ಫಂಕ್ಷನ್ ನಡೆಯೋ ಸ್ಥಳಕ್ಕೆ ಹೋದ್ವಿ, ಪ್ಲೇಸಿಗೆ. ಸೊ ಸಿಕ್ಕಾಪಟ್ಟೆ ಬಿಸಿಲು ಇವತ್ತಂತೂ. ಡೈಲಿ ಮೋಡ ಇರೋದು, ಇವತ್ತು ಮಾತ್ರ ಸಿಕ್ಕಾಪಟ್ಟೆ ಬಿಸಿಲು. ಹಂಗಾಗಿ ನಾವು ಆಶೆಯವರೆಲ್ಲ ಬರಲಿ ಅಂತ ಕಾರ್ ಒಳಗಡೆನೇ ಎ ಸಿ ಹಾಕ್ಕೊಂಡು ನಾನು, ತನುಜ ಮತ್ತು ತನುಜವ್ರ ಯಜಮಾನ್ರು 3 ಜನ ಕಾರ್ ಒಳಗಡೆನೇ ವೆಯ್ಟ್ ಮಾಡ್ತಾ ಇದ್ವಿ. ಅವರು ಇನ್ನೊಂದು 10 ನಿಮಿಷ ಬರ್ತೀವಿ ಅಂದರು. ಹಂಗಾಗಿ ನಾವು ಎ ಸಿ ಹಾಕ್ಕೊಂಡೇ ಕೂತ್ಕೊಂಡಿದ್ವಿ. ಸೊ ಅಲ್ಲೇ ವೆಯ್ಟ್ ಮಾಡ್ತಾ ಇದ್ವಿ. ಅಷ್ಟರೊಳಗೆ ಆಶಾ ಮತ್ತು ಅವ್ರ ಫ್ರೆಂಡ್ಸು ಬಂದರು. ಆ್ಯಕ್ಚುಲಿ ನಮಗೆ ರಶ್ಮಿ ಫ್ರೆಂಡ್ ಆಗಿರೋದು ಆಶಾನ ಕಡೆಯಿಂದನೇ. ಅಲ್ಲಿ ಅವ್ರ ಮನೇಲಿ ರಶ್ಮಿ ಮಾತ್ರ ಗೊತ್ತು, ಬೇರೆ ಯಾರೂ ಗೊತ್ತಿಲ್ಲ ಅಂತ ನಾವು ಕಾರ್ ಒಳಗಡೆನೆ ವೆಯ್ಟ್ ಮಾಡ್ತಾ ಇದ್ವಿ ಹೋಗೋಣ ಅಂತ. ಆ್ಯಕ್ಚುಲಿ ನಾವು ಹೋಗೋದ್ರೊಳಗೆ ಫಂಕ್ಷನ್ ಎಲ್ಲ ಸ್ಟಾರ್ಟ್ ಆಗಿ ಅಲ್ಲೇ ಅರ್ಧ ಫಂಕ್ಷನ್ ಮುಗ್ದೋಗಿತ್ತು. 1 ರೌಂಡು ಸ್ಯಾರಿ ಎಲ್ಲ ಹಾಕಿ ಅವರು ತೆಗೆಸಿ ಮತ್ತೆ ಇನ್ನೊಂದು ಡ್ರೆಸ್ಸನ್ನ ಚೇಂಜ್ ಮಾಡಿ ಕೂರಿಸಿದ್ರು ಹುಡುಗಿಗೆ. ಸೊ ನಾನು ಆವಾಗಲೇ ಹೇಳ್ದಂಗೆ ಹಾಫ್ ಸ್ಯಾರಿ ಫಂಕ್ಷನಿಗೆ ನಾವು ಬಂದಿರೋದು. ಈ ಬೊಂಬೆ ಎಲ್ಲ ಅವರೇ ಮಾಡಿದ್ರಂತೆ. ಸೊ ಇದೆಲ್ಲ ಇವಾಗ ಒಂಥರ ಟ್ರೆಂಡಿಂಗಾಗಿ ಚೆನ್ನಾಗಿ ಮಾಡಿದರು, ಅವರೇ ರೆಡಿ ಮಾಡಿರೋದು ಅಂತ ಹೇಳ್ತಾಯಿದ್ರು. ಆಮೇಲೆ ಮಂಡಕ್ಕಿದು, ಈ ಸಕ್ಕರೆ ಅಚ್ಚು, ಇದೆಲ್ಲದನ್ನು ಇವ್ರ ಮನೆಯಲ್ಲೇ ಮಾಡಿರೋದಂತೆ. ಚೆನ್ನಾಗಿ ಮಾಡಿದರು. ಡೆಕೋರೇಷನಿಗೆಲ್ಲ ಅಂತ ಇದನ್ನ ಮುಂದೆಗಡೆ ಇಡಿಸಿದ್ರು. ಅವಳ ಹೆಸರು ಬಂದು ತನುಶ್ರೀ ಅಂತ. ಸೊ ತಟ್ಟೆ ಎಲ್ಲ ಜೋಡಿಸಿ ಈ ಥರ ಕೊಬ್ಬರಿನಲ್ಲಿ ತನುಶ್ರೀ ಅಂತ ಮಾಡಿಸಿದ್ರು. ಆಮೇಲೆ ಸೊ ಇದೊಂದು ಪದ್ಧತಿ ಅಲ್ವಾ, ಈ ಥರದ್ದೆಲ್ಲ ತಟ್ಟೆ ಜೋಡಿಸಿ ಪೂಜೆ ಮಾಡೋದು, ಕೂರಿಸೋದು, ಅದನ್ನೆಲ್ಲ ಮಾಡ್ತಾರೆ ನಮ್ಮ ಕಡೆ. ಸೊ ಹಾಗಾಗಿ ಇದನ್ನೆಲ್ಲ ಒಂದು ಕ್ಲಿಪ್ಪಿಂಗ್ನ ತಗೊಂಡೆ. ಆ್ಯಕ್ಚುಲಿ ಇವಳೇನೆ ತನುಶ್ರೀ ಅಂತ, ರಶ್ಮಿ ಅವ್ರ ಮಗಳು. ಹೊಸ ಫ್ರೆಂಡು ರಶ್ಮಿ ಇವಾಗ ನನಗೆ ಆಶನ್ ಕಡೆಯಿಂದ ಫ್ರೆಂಡ್ ಆಗಿರೋದು. ಸೊ ಹಾಗಾಗಿ ನಮಗೂ ಇನ್ವೈಟ್ ಮಾಡಿದರು ಅಂದ್ಕೊಂಡು ನಾವು ಹೋಗಿದ್ದೀವಿ ಈ ಫಂಕ್ಷನ್ಗೆ. ಹಾಫ್ ಸ್ಯಾರಿ ಫಂಕ್ಷನ್ನು ಇವಳ್ದೇನೆ. ಸೊ ಇವಳೇನೆ ತನುಶ್ರೀ, ಇವಳು ರಶ್ಮಿ ಮಗಳು. ಇವಳದೇ ಫಂಕ್ಷನಿಗೆ ನಾವು ಇವತ್ತು ಹೋಗಿರೋದು. ಇನ್ನೊಂದು ಇವಳ ಬಗ್ಗೆ ನಿಮ್ಗೆ ಹೇಳಲೇಬೇಕು. ತನು ತುಂಬ ಚೆನ್ನಾಗಿ ರೀಲ್ಸ್ ಎಲ್ಲ ಮಾಡ್ತಾಳೆ. ಸೊ ಹಾಗಾಗಿ ಇವಳಿಗೆ ಇನ್ಸ್ಟಾಗ್ರಾಮಲ್ಲಿ 21K ಫಾಲೋವರ್ ಕೂಡ ಇದ್ದಾರೆ. ಚೆನ್ನಾಗಿ ರೀಲ್ಸ್ ಎಲ್ಲ ಮಾಡ್ತಾಳೆ. ಚಿಕ್ಕ ಏಜಿಗೆ ಅವಳಿಗೆ ರೀಲ್ಸ್ ಮಾಡೋದೆಲ್ಲ ತುಂಬ ಇಷ್ಟ ಅಂತೆ. ಹಂಗಾಗಿ ರೀಲ್ಸ್ ಮಾಡಿ ಹಾಕ್ತಾ ಇರ್ತಾಳೆ. ಚೆನ್ನಾಗಿ ಫಾಲೋವರ್ಸ್ ಕೂಡ ಇದ್ದಾರೆ, ತುಂಬ ಚೆನ್ನಾಗಿ ಮಾಡ್ತಾಳೆ. ಆಮೇಲೆ ಇವಾಗಂತೂ ಚಿಕ್ಕ ಏಜಿಗೆ ಮಕ್ಕಳು ಮೆಚೂರ್ ಆಗ್ತಾರಲ್ವಾ. ಸೊ ಹಾಗಾಗಿ ನಮ್ಮ ಕಡೆ ಇತ್ತು ಫಂಕ್ಷನ್ ಎಲ್ಲ ಕಾಮನ್ನು. ಎಲ್ಲ ಹೆಣ್ಮಕ್ಳುಗಳಿಗೆ ಈ ಥರದ್ದು ಶಾಸ್ತ್ರಗಳನ್ನೆಲ್ಲ ಮಾಡ್ತಾರೆ ಫಂಕ್ಷನ್ನ. ನಾವು ಕೂಡ ಸ್ಟೇಜ್ ಮೇಲೆ ಹೋದ್ವಿ. ಸ್ಟೇಜ್ ಮೇಲೆ ಹೋಗಿ ಅವಳಿಗೆ ವಿಶ್ ಮಾಡಿ, ಸೊ ಅಕ್ಷತೆ ಹಾಕಿ ಆಶೀರ್ವಾದ ಮಾಡಿ ನಾವು ಕೆಳಗಡೆ ಇಳಿದ್ವಿ. ಹೆಣ್ಮಕ್ಳಿದ್ದವರೆಲ್ಲ ಸಾಮಾನ್ಯವಾಗಿ ಈ ಥರದ್ದೆಲ್ಲ ಮಾಡ್ತಾರೆ. ನನಗೆ ಇನ್ನೊಂದಷ್ಟು ಜನ ಹೊಸ ಫ್ರೆಂಡ್ಸ್ ಆಗಿದ್ದಾರೆ. ಸೊ ಯಮುನಾ,
ಮತ್ತು ಮೇಘ, ಚಂದನ, ರಶ್ಮಿ ಇವರೆಲ್ಲ ಆಶನ್ ಕಡೆಯಿಂದ ನನಗೂ ಕೂಡ ಹೊಸ ಫ್ರೆಂಡ್ಸ್ ಆಗಿದ್ದಾರೆ. ಸೊ ಆಲ್ಮೋಸ್ಟ್ ಎಲ್ಲರ ಗೆಸ್ಟ್ ಬಂದು ಕೂತ್ಕೊಂಡಿದ್ರು. ಆ್ಯಕ್ಚುಲಿ ತನುಜ ಅವ್ರ ಯಜಮಾನ್ರು ಮತ್ತು ಆಶಾ ಅವ್ರ ಯಜಮಾನ್ರು ಆಚೆ ಹೋಗಿದ್ರು. ಅವರಿಬ್ಬರು ಬಂದರು. ಸೊ ಬಂದಮೇಲೆ ಮತ್ತೆ ರಿಪೀಟ್ ಇನ್ನೊಂದು ಟೈಮು ಆಶಾ ಮತ್ತು ತನುಜ ಇಬ್ಬರು ಸ್ಟೇಜ್ ಮೇಲೆ ಹೋದ್ರು. ಸೊ ನಾನೇನು ಹೋಗಕ್ಕೆ ಹೋಗಲಿಲ್ಲ. ಅವರಿಬ್ಬರು ಸ್ಟೇಜ್ ಮೇಲೆ ಹೋಗಿ ಅಲ್ಲಿಂದ ವಿಡಿಯೋ ಕ್ಲಿಪ್ಪಿಂಗ್ ಎಲ್ಲ ತಗೊಳ್ತಾ ಇದ್ನಲ್ವ, ಸೊ ಫೋಟೋ ತೆಗಿ ಅಂತ ಇಬ್ಬರು ಸ್ಟಡಿಯಾಗಿ ನಿಂತ್ಕೊಂಡ್ಬಿಟ್ಟಿದ್ರು. ಲೇಡೀಸ್ ಗೊತ್ತಲ್ವಾ, ರೆಡಿ ಆದರೆ ಫೋಟೋ ತಗೊಳ್ಳೋದು ನಮ್ಗೊಂಥರ ಕ್ರೇಜ್ ಇರುತ್ತೆ ಎಲ್ಲರಿಗೂ. ಎಲ್ಲರಿಗೂ ಇರೋ ಥರ ನಮಗೂ ಇದೆ. ಸೊ ಹಾಗಾಗಿ ಅವ್ರದ್ದು 4 ಜನದ್ದು ಒಂದು ಕ್ಲಿಪ್ಪಿಂಗ್‌ನ ತಗೊಂಡೆ. ತುಂಬ ಚೆನ್ನಾಗಿತ್ತು. ಇವರೇನೆ ನನ್ನ ಹೊಸ ಫ್ರೆಂಡು ರಶ್ಮಿ ಅಂತ. ಸೊ ಅವ್ರದ್ದು ಹಸ್ಬೆಂಡು ಮತ್ತು ಮಗ, ಮಗಳು ಅವ್ರ ಜೊತೆ ಫ್ಯಾಮಿಲಿ ಫೋಟೋಸ್‌ನ ತಗೊಳ್ತಾ ಇದ್ರು. ಸೊ ನಾನು ಕೂಡ ಒಂದು ಹಂಗೆ ಕ್ಲಿಪ್ಪಿಂಗ್‌ನ ತಗೊಂಡೆ. ತುಂಬ ಚೆನ್ನಾಗಿ ಮಾತಾಡಿಸ್ತಾರೆ ರಶ್ಮಿ, ಇಷ್ಟ ಆಯಿತು. ನಾನು ಆ್ಯಕ್ಚುಲಿ ನೋಡ್ತಾ ಇರೋದೇ ಅವ್ರನ್ನ 2ನೇ, ಸೆಕೆಂಡ್‌ನೇ ಟೈಮು. ಆಶನ್ ಮನೆ ಫಂಕ್ಷನಲ್ಲಿ ಒಂದು ಸತಿ ಮೀಟ್ ಆಗಿದ್ವಿ. ಅದಾದಮೇಲೆ ಇವಾಗಲೇ ನೋಡ್ತಾ ಇರೋದು. ನನಗೂ ಇನ್ವೈಟ್ ಮಾಡಿದ್ರು. ತುಂಬ ಚೆನ್ನಾಗಿ ಮಾತಾಡಿಸ್ತಾರೆ. ಫ್ರೆಂಡ್ಲಿಯಾಗಿ ಮಾತಾಡಿದ್ರು. ತುಂಬ ಖುಷಿ ಆಯಿತು. ಸೊ ಇವ್ರು ಬಂದು ಮೇಘ ಮತ್ತು ಚಂದನ, ಯಮುನಾ ಅಂತ ಇವರೆಲ್ಲರೂ ಆಶನ್ ಕಡೆಯಿಂದನೇ ನನಗೆ ಫ್ರೆಂಡ್ಸ್ ಆಗಿರೋದು. ಸೊ ಅವರು ಎಲ್ಲರೂ ಇವಾಗ ನನಗೆ ಫ್ರೆಂಡ್ ಅಂತಾನೆ ತುಂಬ ಕ್ಲೋಸ್ ಆಗಿ ಚೆನ್ನಾಗಿ ಮಾತಾಡ್ತಾ ಇದ್ವಿ. ಇಡೀ ದಿನ ತುಂಬ ಚೆನ್ನಾಗಿ ಟೈಮ್ ಸ್ಪೆಂಡ್ ಮಾಡಿದ್ವಿ ಅವ್ರ ಜೊತೆ. ಎಲ್ರೂ ಹಾಗೆ ಮಾತಾಡ್ಕೊಂಡು ನಿಂತ್ಕೊಂಡಿದ್ವಿ. ಸೊ ಎಲ್ಲಾರೂ ಮಾತಾಡ್ತಾ, ಸೊ ಒಂದಷ್ಟು ಫೋಟೋಸ್ ತಗೊಳ್ಳೋಣ, ಹೇಗೂ ರೆಡಿಯಾಗಿದ್ದೀವಲ್ಲ, ಎಲ್ಲರೂ ಸ್ಯಾರಿ ಹಾಕ್ಕೊಂಡಿದ್ದೀವಿ ಅಂತ ಅಲ್ಲೇನೇ ಹಿಂದೆ ಹೋದ್ವಿ. ಸೊ ಅಲ್ಲಿ ಸಿಕ್ಕಾಪಟ್ಟೆ ಬಿಸಿಲಿರೋದ್ರಿಂದ ಫೋಟೋಸ್ ಎಲ್ಲ ಅಷ್ಟೊಂದು ಕ್ಲಿಕ್ ಮಾಡ್ಕೊಳ್ಳೋದಕ್ಕಾಗಲಿಲ್ಲ. ತುಂಬ ಬಿಸಿಲಿತ್ತು. ಹಾಗೆ ವಾಪಸ್ ಬಂದ್ವಿ. ಆಮೇಲೆ ಇದು ಬಂದು ಚಂದನನ ಮಗಳು. ಸೊ ಆ್ಯಕ್ಚುಲಿ ನಾನು ಫಸ್ಟ್ ಟೈಮ್ ನೋಡ್ತಾ ಇರೋದು. ಕ್ಯೂಟಾಗಿದ್ಲು. ಆಮೇಲೆ ಚಾಕ್ಲೇಟ್, ಚಾಕ್ಲೇಟ್ ಅಂತ ಕೇಳ್ತಾ ಇದ್ಲು. ಸೊ ನಾನೇ ಹಂಗೆ ಒಂದು ಆ ಬೊಂಬೆನ ನೋಡಿ ಅವಳು ಹತ್ರಕ್ಕೆ ಹೋಗೋದು, ವಾಪಸ್ ಬರೋದು ಹಾಗೆ ಮಾಡ್ತಾ ಇದ್ಲು. ನಾನು ಅವಳದೊಂದು ಕ್ಲಿಪ್ಪಿಂಗ್‌ನ ತಗೊಂಡೆ. ಕ್ಯೂಟಾಗಿದ್ದಾಳೆ. ಸೊ ಅವಳು ಅವ್ರ ಅಮ್ಮಂಗೆ ಸಿಕ್ಕಾಪಟ್ಟೆ ಅಂಟ್ಕೊಳ್ತಾ ಇದ್ಲು. ಹಾಗೇನೆ ಎತ್ಕೋ, ಎತ್ಕೋ ಅಂತ ಹಠ ಮಾಡ್ತಾ ಇದ್ಲು. ಹಾಗೆ ನನ್ನ ಹತ್ರ ಚಾಕ್ಲೇಟ್ ಇದೆ, ಬಾ, ಬಾ ಅಂತ ಅವಳನ್ನ ಕರೀತಾ ಇದ್ದೆ. ಊಟ ಎಲ್ಲ ಮುಗಿಸ್ಕೊಂಡು ಹೊರಟ್ವಿ. ಸೊ ಆ್ಯಕ್ಚುಲಿ ನಾನು ಲಾಸ್ಟ್ ವಿಡಿಯೋದಲ್ಲಿ ನಿಮ್ಗೆ ಹೇಳಿದ್ದೆ. ಸೊ ಈ ಥರ ಬೀಡ್ಸ್‌ದು ಸರಗಳೆಲ್ಲ ಆಶಾ ಮಾಡಿಸಿದ್ದಾಳೆ ಕಲರ್ ಕಲರ್‌ದು ಅಂತ. ಅಂದ್ರೆ ಸೊ ನಾನು ಅದನ್ನು ತರೋದಕ್ಕೆ ಹೇಳಿದ್ದೆ, ನೋಡೋಣ ಅಂತ ಯಾವ ಥರ ಇದೆ ಅಂತ. ನನಗೆ ಫೋಟೋ ಮಾತ್ರ ಕಳಿಸಿದ್ಲು. ಸೊ ನೋಡ್ತೀನಿ ತಗೊಂಡು ಬಾ ಅಂತ ಅವಳು ತಂದಿದ್ಲು ಎಲ್ಲದನ್ನು. ಈ ಬೀಡ್ಸ್ ಎಲ್ಲದನ್ನು ನಾವು ಚಿಕ್ಕಪೇಟೆಗೆ ಹೋದಾಗ ತಗೊಂಡಿದ್ದು. ಇಲ್ಲಿರೋ ಮಧ್ಯದಲ್ಲಿ ಹಾಕಿರೋ ಗುಂಡಿದೆಯಲ್ಲ, ಇದೆಲ್ಲದನ್ನು ಗೋಲ್ಡು. ಆ್ಯಕ್ಚುಲಿ 1 ಗ್ರಾಮಿಗೆ ಗೋಲ್ಡ್‌ನ ಮಾಡಿಸಿದ್ದಾಳೆ. ತುಂಬ ಚೆನ್ನಾಗಿದೆ. ಇದು ರೆಡ್ ಕಲರಿಗೆ ಗೋಲ್ಡು ಮಾಡಿಸಿದ್ದಾಳೆ. ಆಮೇಲೆ ಇನ್ನೊಂದು ಬ್ಲ್ಯಾಕು. ಸೊ ಬ್ಲ್ಯಾಕಿಗೆ ನೋಡಿ ಈ ಥರ ಇದನ್ನ ಮಾಡಿಸಿದ್ದಾಳೆ. ಸೊ ನಾನಿದನ್ನ ತೋರಿಸ್ತಾ ಇದ್ದೀನಿ ಏನಕ್ಕಪ್ಪ ಅಂದರೆ, ಯಾರಿಗಾದರೂ ಯೂಸ್ ಆಗ್ಬೋದು ಅಂತ ನನಗೂ ಇಷ್ಟ ಆಯ್ತಲ್ವಾ. ಸೊ ಹಾಗಾಗಿ ವಿಡಿಯೋ ತಗೊಂಡೆ. ತುಂಬ ಚೆನ್ನಾಗಿದೆ. ಇದಕ್ಕೆ ಪೆಂಡೆಂಟ್‌ನ ಚೇಂಜ್ ಮಾಡಿ ಹಾಕೊಳ್ಳೋದು. ಇದು ಬ್ಲ್ಯಾಕ್ ಕಲರಿಗೆ ಈ ಥರ ಒಂದೇ ಕಡೆ 3 ಗುಂಡನ್ನ ಇಟ್ಸಿ ಮಾಡಿಸಿದ್ದಾಳೆ. ಇದು ರೆಡ್ಡು, ಇದು ಬ್ಲ್ಯಾಕು. ಸೊ ಈ ಥರ ಇದೆ. ಇದು ಎಲ್ಲದನ್ನು ಗೋಲ್ಡು. ಬರೀ ದಾರಕ್ಕೆ ಮಣಿನ ಪೋಣಿಸಿ, ಆ ಗುಂಡು ಮಾತ್ರ ಇದೆಯಲ್ಲ, ಆ ಗುಂಡು ಮಾತ್ರ ಗೋಲ್ಡ್ ಗುಂಡನ್ನ ಹಾಕ್ಸಿದ್ದಾಳೆ. ಚೆನ್ನಾಗಿದೆ ಇದು. ನೆಕ್ಸ್ಟ್ ಬಂದು ಈ ವೈಟ್ ಪರ್ಲ್‌ಗೆ, ಸೊ ಮುತ್ತಿಗೆ ಇದನ್ನ ಮಾಡಿಸಿದ್ಲು. ಇದು ರೀಸೆಂಟಾಗಿ ಇವಾಗ ಮಾಡಿಸ್ಕೊಂಡಿದ್ದು. ಇದು ಇನ್‌ಸ್ಟಾಗ್ರಾಮಲ್ಲಿ ನೋಡಿ ಪಿಕ್ಚರ್‌ನ ತೆಗೆದು ಅವಳು ಕೂಡ ಕಳಿಸಿ ಮಾಡಿಸ್ಕೊಂಡಿದ್ದಂತೆ. ಈ ಥರ ಇದೆ. ಇಲ್ಲಿ ಮಧ್ಯದಲ್ಲಿ ನೋಡಿ ಈ ಥರ ಹಾಕ್ಸಿದ್ದಾಳಲ್ವಾ, ಒಂದೊಂದು ಇದನ್ನ, ಅದು ಚಿನ್ನದ್ದು ದಾರದಲ್ಲಿ ಪೋಣಿಸಿ ಈ ಥರ ಡಾಲರ್‌ನ ಮಾಡಿಸ್ಕೊಂಡಿದ್ದಾಳೆ. ಸೊ ಡಾಲರ್‌ನ ಎಕ್ಸ್ಚೇಂಜ್ ಮಾಡಿ ಯಾವ್ಯಾವ ಕಲರ್‌ಗೆ ಬೇಕು ಆ ಥರ ಹಾಕ್ಸ್ಕೊಳ್ಳೋದು. ಅಲ್ಲಿ ಮಧ್ಯದಲ್ಲಿ ಮಾಡಿಸಿರೋ ಈ ಚಕ್ರ ಇದ್ರ ಥರ ಬಂದಿದೆಯಲ್ಲ, ಅದು 1 ಗ್ರಾಮ್ ಇದೆಯಂತೆ. ತುಂಬ ಚೆನ್ನಾಗಿದೆ. ನಾನು ನೋಡಬೇಕು, ತಗೊಂಡು ಬಾ ಇದನ್ನ ಅಂತ ಹೇಳಿದ್ದೆ ಅವಳಿಗೆ. ಸೊ ಹಾಗಾಗಿ ತೋರಿಸೋದಕ್ಕೆ ಅಂತ ತಗೊಂಡು ಬಂದಿದ್ಲು. ತುಂಬ ಚೆನ್ನಾಗಿತ್ತು ಅಂತ ನನಗೂ ಇಷ್ಟ ಆಗಿ ವಿಡಿಯೋನ ತಗೊಂಡೆ ಇದನ್ನ. ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ನಮ್ಗೆ ಯಾವ್ಯಾವ ಡ್ರೆಸ್ಸಿಗೆ ಯಾವ್ಯಾವ ಕಲರ್ ಬೇಕೋ ಆ ಥರ ಮ್ಯಾಚ್ ಮಾಡ್ಕೊಳ್ಬೋದು. ಸೊ ನಾನಂದರೆ ಪ್ಲೈನು ಇದನ್ನ ಪರ್ಲ್‌ನ ಪೋಣಿಸಿಸಿದ್ದೀನಿ. ಸೊ ಇವಳು ಸೆಂಟ್ರಲ್ಲಿ ಒಂದೊಂದು ಈ ಥರ ಬೀಡ್ಸ್ ಇದನ್ನ ಕೊಡಿಸಿದ್ದಾಳೆ ಚಿನ್ನದ್ದು. ನೋಡಿ ಆ ಥರ ಇದೆಯಲ್ವಾ, ಈ ಥರ ವೈಟ್ ಪರ್ಲಿಗೆ ಈ ಥರ ಮಾಡಿಸಿದ್ದಾಳೆ. ತುಂಬ ಚೆನ್ನಾಗಿದೆ. ಇದು ವೈಟ್‌ದು ನನಗೆ ಇಷ್ಟ ಆಯಿತು. ನೆಕ್ಸ್ಟ್ ಬಂದು ಈ ಡಾಲರು. ಇದು ಗಂಡು ಬೇರುಂಡ ಡಾಲರು. ಆ್ಯಕ್ಚುಲಿ ಈ ಡಾಲರ್ ಬಂದು 20 ಗ್ರಾಮ್ ಇದೆಯಂತೆ. ಅಲ್ಲಿ ಲಕ್ಷ್ಮಿದು ಒಂದೊಂದು ಇದನ್ನ ಪೀಸ್ ಥರ ಕೊಡಿಸಿದ್ದಾಳಲ್ಲ, ಅದು ಬಂದು 1 ಗ್ರಾಮ್ ಇದೆ. ಸೊ ಈ ಥರದ್ದು ಅವಳು 6 ಇದನ್ನ ಮಾಡಿಸ್ಕೊಂಡಿದ್ದಾಳೆ. ಈ ಡಾಲರ್ ಮಾತ್ರ ತುಂಬ ಚೆನ್ನಾಗಿದೆ. ಚೆನ್ನಾಗಿ ಕಾಣಿಸುತ್ತೆ. ಇದನ್ನು ಅಷ್ಟೇನೆ ಚೇಂಜ್ ಮಾಡಿ ಹಾಕ್ಕೊಳ್ಬೋದು. ಯಾವುದಕ್ಕೆ ಬೇಕಾದರೂ ರಿಂಗ್ ಟೈಪ್ ಮಾಡಿಸ್ಕೊಂಡಿದ್ದಾಳೆ. ಯಾವುದಕ್ಕೆ ಬೇಕಾದರೂ ನಾವು ಅಡ್ಜಸ್ಟ್ ಮಾಡ್ಕೋಬೋದು. ಇಲ್ಲಿದೆಯಲ್ಲ ಮೇಲ್ಗಡೆ ಲಕ್ಷ್ಮಿದು ಕಾಣಿಸ್ತಾ ಇದೆಯಲ್ವಾ, ಅದು ಪೀಸು. ಅದನ್ನ ಎಕ್ಸ್ಟ್ರಾ ತಗೊಂಡು ಪೋಣಿಸಿರೋದವಳು. ಅದು ಲಕ್ಷ್ಮಿದು ದೊಡ್ಡದಾಗಿ ಕಾಣಿಸ್ತಾ ಇದೆ. ಬಟ್ ಅದು ಲಕ್ಷ್ಮಿದು ಬಂದು 1 ಗ್ರಾಮ್ ಇದೆಯಂತೆ. 6 ಪೀಸ್‌ನ ತಗೊಂಡಿದ್ದಾಳೆ ಅವಳು. ಅದಕ್ಕೆ 6 ಗ್ರಾಮ್ ಆಯ್ತಂತೆ.
ಸೊ ಇದನ್ನ ಡಾಲರ್ ಮಾತ್ರ ಎಕ್ಸ್ಚೇಂಜ್ ಮಾಡಿ ಮಾಡ್ಕೊಳ್ಳೋದು. ನನಗೆ ನಿಜವಾಗ್ಲೂ ತುಂಬ ಚೆನ್ನಾಗಿ ಇಷ್ಟ ಆಯ್ತಿದು. ಚೆನ್ನಾಗಿ ಮಾಡಿಸಿದ್ದಾಳೆ ಆ ಪೀಸ್ನ. ನಾನು ಅದೇ ಅನ್ಕೊಳ್ತಾ ಇದ್ದೆ, ನಾನು ಈ ಥರ ಪೀಸ್ನ ತಗೊಂಡು ಲಕ್ಷ್ಮೀದು ಪೋಣಿಸ್ಬೇಕು ಅಂತ. ಸೊ ಈ ಥರದ್ದೊಂದು ಐಡಿಯಾ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ನನಗೂ ಇಷ್ಟ ಆಗಿದೆ. ಗೊತ್ತಿಲ್ಲ ನೆಕ್ಸ್ಟ್ ಯಾವಾಗಲಾದರೂ ಮಾಡಬೇಕು. ಈ ಗಣಬೇರುಂಡ ಮಾತ್ರ ತುಂಬ ಚೆನ್ನಾಗಿದೆ. ಡಾಲರ್ ಮಾತ್ರ ತುಂಬ ಚೆನ್ನಾಗಿ ಮಾಡಿಸ್ಕೊಂಡಿದ್ದಾಳೆ. ಆ್ಯಕ್ಚುಲಿ ಇದು ಚೆನ್ನಾಗಿದೆ, ಆ ವೈಟ್ ಪರ್ಲುದು ಕೂಡ ಚೆನ್ನಾಗಿದೆ. ಇದು ಗ್ರೀನ್ ಕಲರು. ಆ್ಯಕ್ಚುಲಿ ಇವತ್ತು ಇದನ್ನೇ ವೇರ್ ಮಾಡಿದ್ಲು, ಆದರೂ ನಾನು ಇದನ್ನು ಕೂಡ ಒಂದು ವಿಡಿಯೋನ ತಗೊಂಡೆ. ತುಂಬ ಚೆನ್ನಾಗಿದೆ ಇದನ್ನು. ನೆಕ್ಸ್ಟ್ ಒಂದು ಬಂದು ಈ ಪಿಂಕ್ ಕಲರ್ದು. ಇದಕ್ಕೆ 9 ಗುಂಡುಗಳನ್ನ ಹಾಕ್ಸಿ ಈ ಥರ ಪೋಣಿಸಿದ್ದಾಳೆ. ಸೊ ಇದಕ್ಕೆ ಡಾಲರ್ನ ಹಾಕೊಳ್ಳೋಕ್ಕಾಗಲ್ಲ. ಇದೇನಾದರೂ ಸಿಂಪಲ್ ಫಂಕ್ಷನ್ ಇದ್ದಾಗ ಮತ್ತು ಡ್ರೆಸ್ಸಿಗೆಲ್ಲ ವೇರ್ ಮಾಡೋದಕ್ಕೆ ಅಂತ ಇದನ್ನು ಹಾಗೆ ಇಟ್ಕೊಂಡ್ಬಿಟ್ಟಿದ್ದಾಳೆ. ಇದಕ್ಕೆ ಡಾಲರ್ ಫಿಕ್ಸ್ ಮಾಡೋದಕ್ಕಾಗಲ್ಲ. ಸೊ ಓವರಾಲ್ ಇದು ವೈಟು, ಗ್ರೀನು, ಬ್ಲ್ಯಾಕು, ರೆಡ್ಡು, ಪಿಂಕು ಇಷ್ಟು ಬೀಡ್ಸ್‌ದು ಅವಳು ರೆಡಿ ಮಾಡಿದ್ದಾಳೆ. ತುಂಬ ಚೆನ್ನಾಗಿ ಕಾಣಿಸ್ತದೆ. ಸೊ ಸ್ಯಾರಿಗಳಿಗಂತೂ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ. ಆ ಡಾಲರ್‌ನ ಈ ಕಡೆ ಯಾವುದಕ್ಕೆ ಬೇಕಾದರೂ ಸೆಟ್ ಮಾಡಿ ಹಾಕ್ಕೊಳ್ಬೋದು. ಅದಕ್ಕೆ ರಿಂಗ್ ಟೈಪು ಕೊಕ್ಕೆ ಟೈಪ್ ಮಾಡಿಸಿದ್ದಾಳೆ. ಆ ರಿಂಗ್ ಟೈಪಲ್ಲಿ ಸೊ ಡಾಲರ್‌ನ ಬಿಚ್ಚಿ ನಮ್ಗೆ ಯಾವ ಕಲರ್ ಡ್ರೆಸ್ ಬೇಕು, ಯಾವ ಥರ ಸ್ಯಾರಿಗೆ ಹಾಕ್ಕೊಂಡಿರ್ತೀವಿ ಅದಕ್ಕೆ ಮ್ಯಾಚ್ ಮಾಡ್ಬೋದು. ಸೊ ಹಾಗಾಗಿ ನಾನು ಇದನ್ನ ನನಗೆ ಫೋಟೋ ಕಳಿಸಿದ್ಲು. ಸೊ ಈ ಥರ ಮಾಡಿಸ್ಕೊಂಡಿದ್ದೀನಿ ನೋಡು ಅಂತ. ಆ್ಯಕ್ಚುಲಿ ನಾನು ಆಮೇಲೆ ಅವಳಿಗೆ ಹೇಗೂ ಫಂಕ್ಷನ್‌ಗೆ ಬರ್ತಿದ್ಯಲ್ಲ, ಇದನ್ನ ತಗೊಂಡು ಬಾ ನೋಡ್ತೀನಿ ಯಾವ ಥರ ಇದೆ ಅಂತ. ಯಾಕೆ ಅಂದರೆ ನಾವು ಇದನ್ನ ನೋಡಿದಾಗ ನಮಗೂ ಒಂದು ಐಡಿಯಾ ಸಿಗತ್ತೆ, ಈ ಥರ ಮಾಡ್ಬೋದಲ್ವಾ ಅಂತ. ಹಾಗಾಗಿ ಸೊ ತಗೊಂಡು ಬಂದಿದ್ದಾಳಲ್ಲ ಹೇಗೂ ಒಂದು ವಿಡಿಯೋ ತಗೊಳ್ಳೋಣ ಅಂತ. ನಿಜವಾಗ್ಲೂ ಏನು ಅಂದ್ಕೊಳ್ಬೇಡಿ, ನಾನು ಕಾರ್ ಒಳಗಡೆನೇ ಇಟ್ಟು ವಿಡಿಯೋ ತಗೊಂಡೆ. ಸೊ ಅವಳಿಗೂ ಹಾಗಾಗಿ ತಗೋ ನಿನ್ನಿಷ್ಟ ಅಂದ್ಲು. ನಾನು ಹಂಗೆ ತಗೊಂಡೆ. ನಿಮ್ಗೇರಿಗಾದ್ರೂ ಯೂಸ್ ಆಗೋದಿದ್ರೆ ಯೂಸ್ ಆಗಲಿ ಅಂತ ತಗೊಂಡಿದ್ದೀನಿ. ತುಂಬ ಚೆನ್ನಾಗಿ ಮಾಡಿಸಿದ್ದಾಳೆ. ನನಗೂ ಇಷ್ಟ ಆಯಿತು. ನಾನು ಈ ಥರ ಮಾಡಿಸ್ಬೇಕು ಇವಾಗ.